ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕೋನುಕುಂಟ್ಲುವಿನಲ್ಲಿ ಶ್ರಾವಣ ಮಾಸದ ಮೊದಲನೇ ಶನಿವಾರದಂದು ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನುಕುಂಟ್ಲುವಿನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಮೊದಲನೇ ಶನಿವಾರದಂದು ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಶ್ರಾವಣ ಶನಿವಾರ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ದರ್ಶನ ಪಡೆಯಲು ಕೋನುಕುಂಟ್ಲು ಸುತ್ತಮುತ್ತ ಗ್ರಾಮಗಳಿಂದ ಹಾಗೂ ದೂರದ ಊರುಗಳಿಂದ ಭಕ್ತಾದಿಗಳು ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವಾಲಯದ ಪ್ರಧಾನ ಅರ್ಚಕ ಅನಂತಶಯನಾಚಾರ್ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೀಡಿ ತೀರ್ಥಪ್ರಸಾದ ವಿನಿಯೋಗ ಮಾಡಿದರು. ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಹನುಮೈಗಾರಹಳ್ಳಿ ಗ್ರಾಮಸ್ಥರು ಬೆಳಗಿನ ಉಪಹಾರ ಸಿಹಿ ಪೊಂಗಲ್, ಟೊಮೊಟೊ ಬಾತ್, ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಕಲ್ಪಿಸಿದ್ದು ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿದರು. ಸ್ವಾಮಿ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಾವಿದ್ದೀವಿ. ಇವತ್ತು ಒಂದು ಶ್ರಾವಣ ಶನಿವಾರದ ಪ್ರಯುಕ್ತ ಸ್ವಾಮಿಗೆ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ? ಜೈ ಶ್ರೀಮನ್ನಾರಾಯಣ. ಶ್ರೀ ಕ್ಷೇತ್ರ ಕೋನುಕುಂಟ್ಲು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಮೊದಲನೇ ಶನಿವಾರ ದಿನ 4 ಗಂಟೆ ಸರಿಯಾಗಿ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಸುಪ್ರಭಾತ ಸೇವೆಯನ್ನು ಮಾಡಿಕೊಂಡು ಅದಾದ ನಂತರ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ವಿಶೇಷವಾಗಿರುವಂತಹ ಅಲಂಕಾರವನ್ನು ಸ್ವಾಮಿಗೆ ಮಾಡಿ ವಿಶೇಷವಾಗಿರುವಂತಹ ಪೂಜೆಯನ್ನು ಸರಿಯಾಗಿ 6:30 ಗಂಟೆಗೆ ಸರಿಯಾಗಿ ಈ ಒಂದು ಮಹಾಮಂಗಳಾರತಿ ಪೂಜೆಯನ್ನು ಇವತ್ತು ನಾವು ಸಲ್ಲಿಸಿದ್ದೀವಿ. ಈ ಒಂದು ವಿಶೇಷತೆ ಏನಪ್ಪ ಅಂದರೆ, ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವಿಗೆ ತುಂಬ ವಿಶೇಷವಾಗಿರುವಂತಹ ಮಾಸ ಹಾಗೂ ವರಮಹಾಲಕ್ಷ್ಮಿ ವ್ರತ ಮಾಡುವಂತಹ ಮಾಸ, ಮಹಾಲಕ್ಷ್ಮಿಗೆ ಇಷ್ಟವಾದ ಮಾಸವಾಗಿರೋದ್ರಿಂದ ಇದು ಸ್ವಾಮಿಗೂ ಕೂಡ ತುಂಬ ಪ್ರೀತಿವಾಗಿರುವಂತಹ ಮಾಸ. ಶ್ರಾವಣ ಮಾಸ ನಾವು ವಿಶೇಷವಾಗಿ ಮಾಡುವಂಥದ್ದಕ್ಕದ್ದು. ಮತ್ತು ಪ್ರತಿ ಒಂದು ವಾರ ಕೂಡ ಶ್ರಾವಣ ಶನಿವಾರ ಒಂದೊಂದು ಗ್ರಾಮಸ್ಥರು ಒಂದೊಂದು ಊರಿನಲ್ಲಿ ಇಲ್ಲಿ ಬಂದು ಈ ಒಂದು ಕ್ಷೇತ್ರಕ್ಕೆ ಬಂದು ಅನ್ನ ಸಂತರ್ಪಣೆಯನ್ನು ಇಲ್ಲಿ ಸಲ್ಲಿಸ್ತಾ ಇರ್ತಾರೆ. ಈ ವಾರ ರಾಯಪ್ಪಲ್ಲಿ ಹನುಮೈಗಾರಹಳ್ಳಿ ಗ್ರಾಮಸ್ಥರು ಪ್ರಮುಖರು ಎಲ್ಲರೂ ಕೂಡ ಸೇರಿ ಈ ಒಂದು ಸೇವೆಗೆ ಇಲ್ಲಿ ಬರುವಂತಹ ಎಲ್ಲಿಂದನೋ ಬರುವಂತಹ ಎಲ್ಲ ಭಕ್ತ ಮಹಾಶಯರಿಗೂ ಅನ್ನ ಸಂತರ್ಪಣೆ ಆಗಬೇಕು, ಆ ಕೋನುಕುಂಟ್ರಾಯ ಸ್ವಾಮಿಯವರ ಪ್ರಸಾದ ವಿತರಣೆ ಆಗಬೇಕು, ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಒಂದು ಆಲೋಚನೆಯನ್ನು ಮಾಡಿ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಂತಹ ವಿಶೇಷ ಸೇವೆಗಳೆಲ್ಲ ಕೂಡ ಸ್ವಾಮಿಗೆ ನಡೀತಾ ಇದೆ. ಜೈ ಶ್ರೀಮನ್ನಾರಾಯಣ. ಗೋವಿಂದ ಏನಪ್ಪ ಅಂದರೆ, ಈ ಬಿಳಿ ಎರ್ನಾಮನು ಸ್ವಾಮಿವಾರ ಪಾದಕ್ಕೆ, ಇದು ಪಾದಗಳ ಸ್ವಾಮಿದು, ಇದು ಗರುಡ ದೇವರು ಪೀಠನಾಮ, ಮಧ್ಯದಲ್ಲಿ ಬರೋದು ಮಹಾಲಕ್ಷ್ಮಿ. ಈ ನಾಮ ಹಾಕ್ಕೊಳ್ಳೋದ್ರಿಂದ ಉಪಯೋಗ ಏನಪ್ಪ ಅಂದರೆ, ಮನೆಯಲ್ಲಿ ಏನಾರ ದೋಷ ಇದ್ದರೆ, ನಮ್ಮ ಮೈ ಮೇಲೆ ಗ್ರಹ ದೋಷ ಮತ್ತು ಏನಾರ ಬಾಧ್ಯತೆಗಳಿದ್ದರೆ, ಕೆಟ್ಟದ್ದು ನೆಗೆಟಿವ್ ಪ್ರಾಬ್ಲಮ್ ಏನಾರು ಇದ್ದರೂ ಸಹ ಸ್ವಾಮಿ ಈ ವರ್ಷದಲ್ಲಿ ಏನಾದರೂ ನಿಮಗೆ ಅಪಮೃತ್ಯು ಗಂಡಾಂತರಗಳಿದ್ದರೆ, ಗ್ರಹ ದೋಷ, ನಾವು ಜನ್ಮ ನಕ್ಷತ್ರ ಪ್ರಕಾರ ಏನಾದರೂ ದೋಷಗಳಿದ್ದರೆ ಆ ದೋಷಗಳನ್ನು ಶ್ರೀಹರಿ ಆ ತೊಂದರೆಗಳಿಂದ ಮುಕ್ತ ಮಾಡಿ ಕಾಪಾಡ್ತಾರಂತ ಭಕ್ತರ ಪ್ರಗಾಢ ನಂಬಿಕೆ. ಅದ್ರಿಗೆ ಹಿಂದೂ ಸಂಪ್ರದಾಯ ಪ್ರಕಾರ ಈ ನಾಮಗಳನ್ನು ಧರಿಸ್ಬೇಕು. ನಾವು ಧರ್ಮನ ಉಳಿಸ್ಬೇಕು. ಧರ್ಮೋ ರಕ್ಷತಿ ರಕ್ಷಿತ. ಓಂ ನಮೋ ನಾರಾಯಣಾಯ.